ಪರ್ಪೆಂಡಿಕ್ಯುಲರ್ ಫ್ರಮ್ ದ ಒರಿಜಿನ್ ಅಂತ ಹೇಳ್ತಾರೆ ಟು ಅ ಲೈನ್ ಮೀಟ್ಸ್ ಇಟ್ ಅಟ್ ಅ ಪಾಯಿಂಟ್ ಆಫ್ 2, -9. ಆ್ಯಕ್ಚುಲಿ -2, 9. ಫೈನ್ ದ ಇಕ್ವೇಷನ್ ಆಫ್ ದ ಲೈನ್. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದಿಸ್ ಇಸ್ ಅ ಲೈನ್ ಫ್ರಮ್ ದ ಒರಿಜಿನ್ ಟು ಅನದರ್ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಇಟ್ ಅಂತ ಹೇಳ್ತು ಅಂದರೆ ಒಂದು ರೀತಿಯಲ್ಲಿ ಈ ಥರ ಎಕ್ಸಾಕ್ಟಾಗಿ ಅದಲ್ಲ, ಇದು ವಾಸಿ. ಹಾಂ, ಈ ಲೈನಿನ ಈಕ್ವೇಷನ್ ಕೇಳ್ತಾ ಇದೆ, ಸರಿನಾ? ಇದನ್ನು ಪಾಯಿಂಟ್ ಪಿ ಅಂತ ಕರೆಯೋಣ. ಒಂದು ಲೈನ್ ಈಕ್ವೇಷನ್ ಬೇಕು ಅಂತ ಹೇಳಿದ್ರೆ, ಬರೀಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಪಾಯಿಂಟ್ ಇರಬೇಕು ಮತ್ತು ಅದು ಸ್ಲೋಪ್ ಇನ್ಫಾರ್ಮೇಷನ್ ಇತ್ತು ಅಂತ ಹೇಳಿದ್ರೆ ಅದು ಕೆಲಸ ಮಾಡ್ಬೋದು. ಇದು ಲೈನ್ L1 ಅಂತ ಕರ್ತ್ಕೊಳ್ಳೋಣ. ಇವಾಗ ಪಾಯಿಂಟ್ ಹೇಗಿದ್ರೂ ಇದೆ, ಈ ಸ್ಲೋಪ್ ಹೇಗೆ ಸಿಗುತ್ತೆ? OP ಯೋಚನೆ ಮಾಡಿ, ಅದು ನಿಮ್ಮ ಮಕ್ಕಳು. ಸೊ ನಾನು ಸ್ವಲ್ಪ ವಿಷಯಗಳು ಬರಿತೀನಿ, ಅಲ್ಲಿವರೆಗೂ ಯೋಚನೆ ಮಾಡಿ ನೀವು. ಸೊ ಲೆಟ್ P -2, 9, let L1 represent the line perpendicular to OP. ಹಾಂ, ಹೇಗೆ ಕಂಡುಹಿಡಿಯೋದು? ವರ್ಕಿಂಗ್ a slope is given by change of y and change of x. ಗೊತ್ತಾಯ್ತಾ? ಸ್ಲೋಪ್ ಆಫ್ OP ಕಂಡುಹಿಡಿಯಿರಿ. ಅದೇ ಈಗ ಉಪಯೋಗ ಬರುತ್ತೆ, ಯೋಚನೆ ಮಾಡಿ. ಇವಾಗ ಅದು ನಿಮ್ಮ ನೆಕ್ಸ್ಟ್ ಕ್ಲೂ. ಸೊ ದಿಸ್ ವುಡ್ ಬಿ 9 - 0 ಮತ್ತು ಇದು -2, -2, -0. ಸೊ ಬೇಸಿಕಲಿ ದಿಸ್ ಇಸ್ -9/2. ಹೇಗೆ ಉಪಯೋಗ ಬರ್ತಿದ್ದೋ? ಹೌದು, therefore m1 which is equal to -1/m2 which is +9/2. ಹೌದಲ್ವಾ? ಸೊ ಸ್ಲೋಪ್ ಸಿಕ್ತು, ಒಂದು ಪಾಯಿಂಟ್ ಇದೆ. ನೆಕ್ಸ್ಟ್ ಏನು? ನೆಕ್ಸ್ಟು ಈಕ್ವೇಷನ್ ಆಫ್ L1 ಕ್ಯಾನ್ ಬಿ ಗಿವನ್ ವಿತ್, ಈ ಈಕ್ವೇಷನ್ ಉಪಯೋಗಿಸ್ತೀನಿ. y - y0 is equal to m1 times of x - x0. ಸರಿನಾ? m ಟೈಮ್ಸೇ. ಸೊ ಕೊನೆಯದಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ y -9 is equal to 9/2 times of x -(-) +2. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ರೀಅರೇಂಜ್ ಮಾಡಬೇಕಾಗುತ್ತೆ. ಅದು ನೀವು ಡೈರೆಕ್ಟಾಗಿ ಮಾಡ್ಬೋದು, ಡೈರೆಕ್ಟಾಗಿ ಉತ್ತರ ಬರಿಬೋದು. ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಮಾಡಿ. ಏನು? 2y - 18 is equal to 9x + 18. 18 ಹಾಂ, ಸರಿ ಇದೆ ಅಲ್ವಾ? ಓಹ್, ಇದು ತಪ್ಪು ಮಾಡ್ಬಿಟ್ಟೆ ಹುಡುಗರ. ಇದು 2/9 ಆಗುತ್ತೆ. ಇದು ತಪ್ಪಾಯ್ತಿದು. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸರಿ, ಇದು 2/9 ಆಗುತ್ತೆ. ಇದು ಮತ್ತಿದು 2/9 ಆಗುತ್ತೆ. ಹಾಂ, ಇವಾಗ ಸೊ ದಿಸ್ ವುಡ್ ಬಿ, ಈ ಸ್ಟೆಪ್ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. 9y - 81 is equal to 2x + 4. ನೀವು ಡೈರೆಕ್ಟಾಗಿ ಉತ್ತರನ ರೀಅರೇಂಜ್ ಮಾಡಿ 2x - 9y ಇದು +85 is equal to 0 ಆಗುತ್ತೆ. ಡೈರೆಕ್ಟಾಗಿ ಇದನ್ನು ಬರಿಬೋದು, ಇಲ್ಲ ಅಂತ ಹೇಳಿದ್ರೆ ಇದು ಬರೆದು ಬರಿಬೋದು. ನಿಮ್ಮ ಮೇಲೆ ಬಿಟ್ಟಿದ್ದು. ಇದೇ ನಿಮ್ಮ ಉತ್ತರ.